ರೋಹಿಣಿ ಇಷ್ಟೊತ್ತಿಂದ ಕಾಯ್ತಿದ್ದೀನಿ ಅಂದ್ರೆ ಈ ಹುಡುಗಿಗೋಸ್ಕರ ಎಲ್ಲಿ ಕಾಣೆ ಆಗ್ಬಿಟ್ಟಿದ್ದಾಳೆ ಅಂತಾನೆ ಅರ್ಥ. ಹಲೋ ಓ ಅಕ್ಕ ಇಲ್ಲಿ ಇದ್ದೀರಾ? ಹಾಯ್, ಲಾಂಗ್ ಟೈಮ್ ನೋ ಸಿ. ನಾನ್ ಕೇಳ್ಬೇಕು, ಎಷ್ಟು ದಿನ ಎಲ್ಲ ಹೋಗಿದ್ದೆ? ಮನೇಲೆ ಇದೆ ಕಣೆ, ಫುಲ್ ಹುಷಾರಿಲ್ಲ. ಯಾಕೆ? ಕೆಟ್ಟು ಬೆಂಗಳೂರು ವೆದರು ನಂಬಕ್ಕಾಗಲ್ಲ. ಬೆಂಗಳೂರ್ನೇ ಕೆಟ್ಟದ್ ಮಾಡ್ಬಿಟ್ಲಪ್ಪ. ಹೇಳಪ್ಪ, ನಿನಗೇನಾಗಿತ್ತು ಇಷ್ಟ ದಿನ? ಏನಾಗಿತ್ತು ಅಂದ್ರೆ ಇವಳು ವೈರಸ್ ನನಗೆ ಅಂಚ್ಬಿಟ್ಟು ಹೋಗಿತ್ತು. ಒಂದೇ ಸತಿ ಸಿಕ್ಕಿದ್ದಕ್ಕೆ ಇವಳಿಂದ ನನಗೆ ಜ್ವರ ಬಂದ್ಬಿಟ್ಟು ಫುಲ್ ಕಾಫು, ಫುಲ್ ಥ್ರೋಟ್ ಪೇನು. ಹಿಂಗೆಲ್ಲ ಮಾಡದ್ ಸರಿನಾ ಇವಳು? ಹಾ, ಅದು ಬ್ಲಡ್, ಅದೇ ಫ್ರೆಂಡ್ಶಿಪ್, ಬ್ಲಡ್ ಫ್ರೆಂಡ್ ಬಾಂಡ್, ಅದು ಹಂಗೆ ಅಂಟ್ಕೊಂಡ್ಬಿಟ್ಟಿತ್ತು. ಸೊ ಏನ್ ಮಾಡೋಣ ಇವಾಗ? ತುಂಬಾ ದಿವಸ ಆದ್ಮೇಲೆ ಸಿಕ್ಕಿದ್ದೀರಿ. ಕಮ್ಮಿ ಅಂದ್ರೆ 1 ತಿಂಗಳಾಯ್ತು ಕಣೆ ಸಿಕ್ಕಿ. ಎಸ್, ಹಂಗೆ. ಸೊ ಯಾಕಂದ್ರೆ ಹುಷಾರಿರ್ಲಿಲ್ಲ, ಒಂದ್ ರೀಸನ್. ನನಗೂ ಹುಷಾರಿರ್ಲಿಲ್ಲ, ಹಂಗೆ ಅವಳಿಗೂ ಕಂಟಿನ್ಯೂಟಿ ಪಾಸ್ ಆಗಿ ಅವಳಿಗೂ ಹುಷಾರಿರ್ಲಿಲ್ಲ. ಸೊ ಅದಾದ್ಮೇಲೆ ನನ್ನ ಫೋನ್, ಸೊ ವಿ ವೇರ್ ವ್ಲಾಗಿಂಗ್ ಸ್ಟಾರ್ಟಿಂಗ್ ಇನ್ 12 ಮಿನಿ. ಸೊ ಅದು ಎಕ್ಕುಟ್ಟೋಯ್ತು, ನಾಶವಾಗೋಯ್ತು. ಬಟ್ ನಂಗೆ ಎಷ್ಟು ಆ ಚಿಕ್ಕ ಫೋನ್ ಇಟ್ಕೊಳ್ಳೋದಕ್ಕೆ ಇರಿಟೇಟ್ ಆಗ್ತಿತ್ತು ಅಂದ್ರೆ ವಿ ಹ್ಯಾವ್ iPhone 16. ಸೊ ಎಸ್, ಟುಡೇ ಇಂದ, ಇವತ್ತಿಂದ there will be a non-stop vlogging. So ಇದ್ರಲ್ಲಿ ಏನು ಇಂಟರಪ್ಷನ್ ಇಲ್ಲ. We have everything in this phone to do. So yes. So ಇವಳಿಗೆ ಫೋನ್ ತಗೊಂಡು ಎಷ್ಟು ಖುಷಿ ಇದೆಯಲ್ಲ ಗೊತ್ತಿಲ್ಲ, ನನಗಂತೂ ಹೆವಿ ಖುಷಿ ಇದೆ. just for vlogging guys actually. ಹೌದು, ನಮ್ಮ ಫೋನ್, ಇವ್ರ ಫೋನ್, ಎಲ್ಲ ಫೋನ್. ಇವಳಿಗೆ ಯಾಕೆ ಅಷ್ಟು ಖುಷಿ ಆಗ್ತಿದ್ದಾರೆ? we can do vlog without any interruption. ಸೊ ಯಾವ ಇಂಟರಪ್ಷನ್ ಇಲ್ಲದೆ ಮಾಡ್ಬೋದು ಅಂತ. So yes Teja, don't you think you forgot something? We missed our lines guys. Yes. So welcome back. ನಾನು ಕೌಂಟ್ ಕೊಡ್ತಿದ್ದೆ. Okay, come on. 3, 2, 1. Welcome back to our channel. So yes, so ಇವತ್ತೇನು ಮಾಡೋಣ ತೇಜ? ನಂಗೆ ನಿಜ ಗೊತ್ತಿಲ್ಲ, ತುಂಬ ದಿವಸ ಆಗಿದೆ ಸಿಕ್ಕಿ. ಇವತ್ತೇನೋ ಒಂದು ಮಾಡಬೇಕು. ಕಮಾನ್. ಓಕೆ, ಸೊ ಆ್ಯಕ್ಚುಲಿ ನಾವು ರಾಜಾಜಿನಗರಲ್ಲಿ ಇಲ್ವಾ? ಎಸ್, ಹೌದು. ಯಾಕೆ ನಮ್ಮ ಕೃಷ್ಣನ್ ನೋಡ್ಬಾರ್ದು ಇವತ್ತು? ತುಂಬ ದಿವಸ ಆಯ್ತಲ್ಲ, ನಾವಿಬ್ರು ಹೋಗಿ ನೋಡಿ. ಕಮಾನ್, ಲೆಟ್ಸ್ ಗೋ. ಎಷ್ಟು ದ್ರೋಹಿ ಅಂದ್ರೆ ಒಂದ್ಸರಿ ಎಲ್ಲೆಲ್ಲೋ ಬಂದ್ಬಿಟ್ಟು ನನ್ನ ಬಿಟ್ಬಿಟ್ಟು ಹೋಗಿದ್ದಾಳೆ. ನಂಗೆ ಮೀಟಿಂಗ್ ಇತ್ತು ಗೈಸ್, ನಾನು ಇನ್ನೇನು ಮಾಡಲಿ, ಮುಗೀತು ಅದು. ನಾನು ಕೃಷ್ಣ ನೋಡೋಕೆ ಹೊಟ್ಟೋದೆ. ಮಾತು ಕರೆ ಅಲ್ಲ, ಮೀಟಿಂಗ್ ಬರೋದಿಲ್ಲ, ಟೆಂಪಲ್ಗೆ ಮಾತ್ರ ಹೇಳ ಕರಿಬೇಕಂತೆ ನಾನು. ಎಸ್, ಕೃಷ್ಣ. ಸರಿ, ನೆಕ್ಸ್ಟ್ ಟೈಮ್ ಮಿಸ್ ಮಾಡೋದಿಲ್ಲ. ಓಕೆ. ಅಂಡ್ ಏನು ಹೇಳಿ ಇವತ್ತು? ಕಾರ್ತಿಕ್ ಮಾಸ ಕಣ ಇದು. ದೀಪ ಅಣಿಸ್ತಿರ್ತಾರೆ, ಬಾ ಕೃಷ್ಣ ದೀಪ ಅಣಿಸುತ್ತಾರೆ. ಓಕೆ, ಬಾಯ್. ಏನ್ ಮಾಡ್ತಿದ್ಯಾ? ಅಲ್ಲ, ದೇವಸ್ಥಾನಕ್ಕೆ ಬಂದ್ಬಿಟ್ಟು ಬಾರೆ ದೇವಸ್ಥಾನಕ್ಕೆ ಹೋಗೋಣ ಅಂದ್ರೆ ಪಾರ್ಕಿಂಗ್ ಎಲ್ಲ ಕುತ್ಕೊಂಡವಳು. ಇನ್ನ ಇವಳು ಯಾಸಿ ಇದೆಯಾ ನಮ್ಗೆ? ಏನೇನು ತಿರುನವು ನೀ ನಡಕ. ವಾವ್, ನೈಸ್. ಹೌದಾ? ಸ್ವಲ್ಪ ನಾನು ಜೋರಾಗಿ ಮಾತಾಡ್ಬೇಕಂತ. ಸೀರಿಯಸ್ಲಿ ಇಷ್ಟೊತ್ತರೆಗೂ ನಾನು ವಾಯ್ಸ್ ರೆಕಾರ್ಡ್ ಮಾಡಿ ಚೆಕ್ ಮಾಡ್ತಿದ್ದೆ. ಇವಳಿಗೆ ಮಾತಾಡೋದಕ್ಕೆ ಬರಲ್ಲ. ನನ್ನ ವಾಯ್ಸ್ ಎಷ್ಟು ಜೋರಾಗಿದೆ, ಇವಳು ವಾಯ್ಸ್ ಅಂತೂ ರೌಡಿ. ಇಲ್ಲಪ್ಪ, ನೀಟಾಗಿ ಹುಡುಗಿ ಥರ ಇರ್ಬೇಕಾರೆ. ಗಂಡ್ಬೇರೆ ಅಂತೆಲ್ಲ ಹೆಸರುಗಳು ಇರ್ತಾವ, ಈ ಫ್ರೆಂಡ್ಸೇ ಸರಿ ಇಲ್ಲ. ಅದಕ್ಕೆ ನಾವು 100 ಹೆಸರು ಇರ್ತೀವಪ್ಪ. 100 ಹೆಸರಾ? ಅಯ್ಯೋ, ಎಷ್ಟು ಇರ್ತಾವ ಗೊತ್ತಾ? ಯಾಕೆ ಬಂದಿದ್ದು? ಆಫ್ಟರ್ ಡೇಸ್ ಇಲ್ಲಿ ಬಂದು ನಾನು ಕೃಷ್ಣ ನೋಡಕ್ ಹೋಗ್ತಿದ್ದೀನಿ. ಒಂದ್ ಕಡೆ ಅದನ್ನ ಕೇಳಿಸ್ಕೊಡ್ತಾ ಇದ್ರೆ ಬರಸಿಡಿಲು ಬಿಡ್ದಂಗ ಆಗ್ಬಿಡ್ತು. ತೇಜು, ಹರಿ ಜಪ ಮಾಡೋಣ. ಜನ ಕಮ್ಮಿ ಇದ್ರೆ, ಇಲ್ಲ ಅಂದ್ರೆ ಸ್ಟ್ರೈಟ್ ಆಗಿ ಆಕ್ಚುಲಿ ಕಮ್ಮಿ ಇದಾರೆ ಕಣ. ಎಸ್, ಎಷ್ಟು ಲಕ್ಕಿದಾವಂದ್ರೆ ಇವಾಗ ಒಂದು ಚಿಕ್ಕ ಇನ್ಸಿಡೆಂಟ್ ಆಯ್ತು. ಲೇನ್ ಜಾಸ್ತಿ ಇತ್ತು ಅಂತ ಪಕ್ಕದ ಲೇನಿಗೆ ಹೋದ್ವಿ. ಲೆಫ್ಟ್ ಹೋಗಿಲ್ಲ, ರೈಟಿಗೆ ಹೋದ್ವಿ ಹರಿ ಜಾಪ ಮಾಡೋಕ್ಕೆ. ಬಟ್ ಲಕ್ಕಿಲಿ ಆ ಜನ ಮುಂದೆನೇ ಹೋಗಿ ನಿಂತ್ಕೊಂಡ್ವಿ. ಇಟ್ ಇಸ್ ಸೋ ಗುಡ್. ಕೃಷ್ಣ ಲವ್ಸ್ ಅಸ್, ಸೊ ಅದಕ್ಕೆ ಬೇಗ ಕರ್ಸ್ಕೊಂಡ.
ಇಲ್ಲಿ ಫುಡ್ ಪ್ಲೇಸಿಗೆ ಬಂದಿದ್ದೀವಿ. ಏನಾದ್ರು ಹೇಳು ಅಂದರೆ ಹೇಳ್ತೀವಿ. ಎಲ್ಲ ಇದೆಲ್ಲ ತಿನ್ಬೇಕು ಅನ್ಸುತ್ತೆ. ಸರಿ ವಿಲ್ ಟೇಕ್ ಆಗುತ್ತಾ? ಏನಾದ್ರು ಒಂದು 2 ಐಟಮ್ಸ್ ತಗೊಂಬಂದು ತಿನ್ನೋಣ. ಕಾಯ್ತಿಲ್ಲ ಇವಳು, ಲಿಟ್ರಲಿ ಬಾಯಿಗೆ ಹಾಕೊಂಡಿತ್ತು ಆಲ್ರೆಡಿ. ನಿಮಗೆ ಹೇಳೋದೇ ಬೇಡ ಇಲ್ಲಿ ಪ್ರೈಸಿಂಗು ಏನೇನು ಸಿಗುತ್ತೆ ಅಂತ. ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತಿರುತ್ತೆ ಇಸ್ಕಾನ್ ಅಂದರೆ ಏನು ಏನು ಸಿಗುತ್ತೆ ಅಂತ. ಸೊ ತಿಂದು ತಿಂದ್ಬಿಟ್ಟು ಆಚೆ ಹೋಗಿ ವೆಲ್ಕಮ್. ಎಲ್ಲಿದ್ದೀವಿ ತೇಜ? ದೇವಸ್ಥಾನ. ನನಗೆ ಹೆಸರು ಬರ್ತದೆ ಈ ದೇವಸ್ಥಾನ. ತುಂಬ ದಿವಸ ಆಯಿತು ನಾನು ಬಂದಿದ್ದು. ದಕ್ಷಿಣ ಮುಖಿ ನಂದಿತೀರ್ಥ ಶಿವನ್ ಟೆಂಪಲ್. ಸೊ ಎಲ್ಲರಿಗೂ ಗೊತ್ತಿರುತ್ತೆ ಶಿವನ್ ಟೆಂಪಲ್ ಮಧ್ಯ ಒಂದು ಚಿಕ್ಕ ಪಾಂಡ್ ಥರ ಇದೆ. ಸೊ ಆ ದೇವಸ್ಥಾನಕ್ಕೆ I don't cheat. Oh, you don't want me to show you. ಸೊ ಹೆಲ್ಮೆಟ್ ತೆಗಿದ ತಕ್ಷಣ ಹೆಂಗೆ ಕಾಣ್ತಿದ್ದೀನಿ. ಪಚ್ಚಕ್ಕಾಗಿ ಹೋಗ್ಬಿಟ್ಟಿದೆ. ಸರಿ ನೋಡಿದಾಗಲ್ಲ ತಾನೇ ಇದು. ಹಿಂಗೆ ಮಾಡಿ. ಓ ಅಕ್ಕ ಸೂಪರ್ ಅಕ್ಕ, ನೀನು ಹಿಂಗೆ ಮಾಡ್ಬೇಕಕ್ಕ, ಫುಲ್ ಮುಚ್ಚಬೇಕು. ಈ ಗೂಬೆ ಲಾಕ್ ತಗೋ ನಿಂದು. ನಂಗೆ ಆಗ್ತಿಲ್ಲ ಇದು. ಗಾಡಿಯಿಂದ ಇಳಿದ ತಕ್ಷಣ ಎಷ್ಟು ಸರ್ಕಸ್ ಮಾಡ್ತೀವಿ ನಾವು ಅಂದರೆ ಅಷ್ಟು ಮಾಡ್ತೀವಿ ನಾವು. ಇವಾಗ ಸರ್ಕಸ್ ಅದಲ್ಲ, ಅಲ್ಲಿ ನನಗೆ ಇವಾಗ ದೀಪ ತಕ್ಕೊಡ್ಬೇಕು ಮನೆಯಿಂದ. ನೋಡೋಣ ನಾನು ಮನೆಯಿಂದ ತರ್ತೀನಿ ಅಂತ ಹೇಳು. ಆ್ಯಕ್ಚುಲಿ ಶಿವನ್ ಟೆಂಪಲ್ ಅಲ್ಲೆಲ್ಲ ಇಡ್ತಾರೆ ಅಂದರೆ ಐ ಡೋಂಟ್ ನೋ. ನೋಡೋಣ. ಲೆಟ್ಸ್ ಸಿ. ಲೆಟ್ಸ್ ಗೋ. So yes, after 567-88 minutes ಫೈನಲಿ ಜಾಗ ಸಿಕ್ತು ವಿಜಯನಗರ್ ಫುಡ್ ಸ್ಟ್ರೀಟ್ ಅಲ್ಲಿ ತಿನ್ನಕ್ಕೆ. ಶೇರ್ ಮಾಡೋದು ದೊಡ್ಡ ವಿಷಯ ಅಲ್ಲ, ಆ ರೀಲ್ಸ್ ಅಲ್ಲಿ ಇಂಥ ಜಾಗಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಬರೋದು ದೊಡ್ಡ ವಿಷಯ. ಹುಡುಗಿ ಸಾಕಾಗೋದು ಎಲ್ಲಿ ಸಿಗೋದು ಅಂತ ತಿಂಡಿ. ವಿಜಯನಗರ್ ಫುಡ್ ಸ್ಟ್ರೀಟ್ ಅಲ್ಲಿ ಮೇನ್ ಏನ್ ಸಿಗುತ್ತೆ ಲೈಕ್ ತಿನ್ನೋದು, ಲೈಕ್ ಇವಾಗ ಯಾವುದು ಫೇಮಸ್ ಆಗಿದೆ ಅಂತ ಹುಡುಕ್ತಾ ಇದ್ವಿ. ಸೊ ಎಸ್ ಆಫ್ಟರ್ ಹಾಫ್ ಆನ್ ಅವರ್ ಸೀರಿಯಸ್ಲಿ ಹಾಫ್ ಆನ್ ಅವರ್ ತಿನ್ನೋದಕ್ಕೆ ವಿ ಫೌಂಡ್ ಅ ಪ್ಲೇಸ್. ಇಲ್ಲಿಂದ ನೆಕ್ಸ್ಟ್ ವಿಜಯನಗರ್ ಫುಡ್ ಸ್ಟ್ರೀಟ್ ಹೋಗೋಣ. ಫಸ್ಟ್ ಹೊರಡೋಣ. ಯಾರಿಗಾನ ಮಲ್ಲೇಶ್ವರಮಲ್ಲಿ ಒಳ್ಳೆ ತಿನ್ನೋದಕ್ಕೆ ಸ್ಪಾಟ್ ಇದ್ರೆ ದಯವಿಟ್ಟು ಮೆಸೇಜ್ ಮಾಡಿ. ಮೆಸೇಜ್ ಮಾಡೋದು ಬದಲು ಕಮೆಂಟ್ ಮಾಡಿ. ಮೆಸೇಜ್ ಮಾಡೋದೇ ಬರ್ತದೆ, ಅದು ಅಭ್ಯಾಸ ತಪ್ಪಲ್ಲ. ಏನು ಮಾಡಿ ಸ್ವಲ್ಪ ಅಭ್ಯಾಸ ಆಗಬೇಕು. ಇದಕ್ಕೆಲ್ಲ ಅಭ್ಯಾಸ ಆಗೋದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದು ಗ್ಯಾಪ್ ಆಯ್ತಲ್ಲ ತೇಜ, ಇಟ್ಸ್ ಬೀನ್ 1 month. ಅದಕ್ಕೆ ನೆಟ್ಟಿಗೆ ಮಾಡಬೇಕು ವಿಡಿಯೋದು. ಏನು ಹಿಂಗೆ ಬೊಟ್ಟಿಟ್ಕೊಂಡು ಇವತ್ತು ನಮ್ಮಿಬ್ರಿಗೆ ಭಕ್ತಿ ಎಷ್ಟು ಉಕ್ಕಿ ಹರಿತಿದೆ ಅಂದರೆ ಇಲ್ಲಿಂದ ಇಲ್ಲಿವರೆಗೂ ಫುಲ್ಲು ಬೊಟ್ಟುಗಳೇ ಇದ್ದಾವೆ ನೋಡಿ. ಇದೊಂದು ದೇವಸ್ಥಾನ, ಇದೊಂದು ದೇವಸ್ಥಾನ. ಓಕೆ ಲೆಟ್ಸ್ ಗೋ. ಹೇಗಿತ್ತು? I really love the Korean card dog. 100 rupees total worth. ನೆಕ್ಸ್ಟ್ ನಾನು ಮೀಲಲ್ಲಿ ಇನ್ನೆಲ್ಲ ಲೊಕೇಶನ್ ಶೇರ್ ಮಾಡ್ತೀನಿ ಬನ್ನಿ ನೆಕ್ಸ್ಟ್ ಮೀಲಲ್ಲಿ. ಸೊ ಯೂಟ್ಯೂಬಲ್ಲಿ ಇನ್ಸ್ಟಾ ಎರಡರಲ್ಲಿ ಹಾಕ್ತೀನಿ. ಸೊ ಕಮ್ ಚೆಕ್ ಮಾಡಿ, ಇಟ್ಸ್ ರಿಯಲಿ ಗುಡ್. ಬಾಯಿಂದ ಮಾತು ಬರ್ತಿಲ್ಲ, ಅಷ್ಟು ಚೆನ್ನಾಗಿದೆ. 100 rupees is total worth. ನಾನು ಕೊರಿಯನ್ ಕಾಂಟ್ಯಾಕ್ಟ್ ನಾನು ಕೊರಿಯನ್ ಕಾಂಟ್ಯಾಕ್ಟ್ ಇರೋ ಕಡೆ ಎಲ್ಲ ಮ್ಯಾಕ್ಸ್ ಟು ಮ್ಯಾಕ್ಸ್ 200 ಇರುತ್ತೆ ಸ್ಟಾರ್ಟಿಂಗ್. ಆ್ಯಕ್ಚುಲಿ 200, ಬಟ್ ಇಲ್ಲಿ 150 is 100. ಸ್ಟಾರ್ಟಿಂಗ್ is 79.
79, 89, 99. It is totally worth it. Come to check it out. ವಿಜಯನಗರ ಫುಡ್ ಸ್ಟ್ರೀಟ್. ತಿನ್ಬಿಟ್ಟು ಬರ್ತೀವಿ. Yes, Teja. How was today? After long time we came back to our vlogging. It is very exciting, beautiful. ಏನ್ ಗೊತ್ತಾ, ಆ ಗಾಡಿ ಹೋದಾಗ ನೀನು ಮಾತಾಡ್ದೆ ಕೇಳಿಸಿರಲ್ಲ ವಾಪಸ್. ಎಲ್ರಿಗೂ ನಮಸ್ಕಾರ. ಚೆನ್ನಾಗಿ ತಿಂದ್ರ? ಕಾರ್ತಿಕ್ ಮಾಸ ನಾವ್ ಪಾಪ ತಿಂದ್ವಿ. ಸೀನಾನೇ ಗೊತ್ತಾ, ಕಾರ್ತಿಕ್ ಮಾಸ ಪಾಪ ಅಳ್ತಾ ಇರ್ತಾರೆ ಹುಡುಗರು. ಏಯ್ ನಾನ್ ವೆಜ್ ಇಲ್ಲ ಅಮ್ಮ, ನಾನ್ ವೆಜ್ ಅಮ್ಮ, ನಾನ್ ವೆಜ್ ಅಂತ. ಆ ಥರ ತಲೆಗಟ್ಕೊಳ್ಳೋದು ಬಂದು ಬರ್ರಿ. ಆ್ಯಕ್ಚುಲಿ ಸೊ ಎಸ್ ಆಶಿ ಸೈಡ್ ಕಾರ್ತಿಕ್ ಮಾಸ ಅದು ಇದು. ಸೊ ಇಂಥ ಟೈಮಲ್ಲಿ ಆ್ಯಕ್ಚುಲಿ ನಾವು ವಿ ಪುರಮ್ ಎಕ್ಸ್ಪ್ಲೋರ್ ಮಾಡಬೇಕು. ಯಾಕೆ ಬಿ ಬಿ ಪುರಮ್ಮೆ? ಬಿಕಾಸ್ ಇಟ್ಸ್ ಅ ವೆಜ್ ಫುಡ್ ಸ್ಟ್ರೀಟ್. ಇಂಥ ಟೈಮಲ್ಲೇ ನಮಗೆ ಇಂಥ ಟೈಮಲ್ಲೇ ಚಾನ್ಸ್ ಇರೋದು ಟು ಪುರಮಲ್ಲಿ ಇಡ್ಲಿ ದೋಸೆ, ಪಾವ್ ಬಜ್ಜಿ ಅಂತವಪ್ಪಲ್ಲ. ನನಗೆ ಮೇನಾಗಿ ಇಷ್ಟ ಆಗಿರೋದಲ್ಲಿ ಇಡ್ಲಿ ದೋಸೆ ಸಾಕಾತ್ ಹಾಗೆ ಮಾಡ್ತಾರೆ. ಅವರೆಕಾಯಿ ಮೇಳ ನಡೀತದೆ, ಟೇಸ್ಟ್ ಕಳೆದೋಗ್ಬೇಕು. ಆ್ಯಕ್ಚುಲಿ ಚೆನ್ನಾಗಿರುತ್ತೆ. ನಾನು ಓವರಾಗಿ ಬಿಲ್ಡಪ್ ಕೊಡ್ತಿದ್ದೀನಿ ಅನ್ನೋದಕ್ಕಿಂತ ನಿಜ ಚೆನ್ನಾಗಿರುತ್ತೆ. ಬಟ್ ನಾನು ವಿಜಯನಗರ ಫುಡ್ ಸ್ಟ್ರೀಟಿಗೆ ಬರೋದೇ ರೇರು. ಅದರಲ್ಲಿ ತೇಜ ಅವಾಗ ಏನು ಗೊತ್ತಾ, ಆ್ಯಕ್ಚುಲಿ ನಾನು ನನ್ನ ಫ್ರೆಂಡು ವಿ ಆರ್ ಗೋಯಿಂಗ್ and we used to eat at least around 5 dishes within 300. ಇವಾಗ 500 ಇದ್ರೆ ನೀನು ಬರೀ 3 ಡಿಶ್ ತಿನ್ನೋಕ್ಕಾಗಲ್ಲ. ಸೊ ದಟ್ ಈಸ್ ದ ಥಿಂಗ್. ಬಟ್ ಆಲ್ಸೋ ಟೇಸ್ಟ್ ಏನು ಚೇಂಜ್ ಆಗಿಲ್ಲ. ಸೊ ಎಸ್, ಸೊ ದಿಸ್ ವಾಸ್ ಅವರ್ ವ್ಲಾಗ್ ಆಫ್ಟರ್ ಅ ಲಾಂಗ್ ಟೈಮ್. ಲಾಂಗ್ ಬ್ರೇಕ್ ಆದಮೇಲೆ. ಸೊ ಐ ಹೋಪ್ ಆ್ಯಂಡ್ ವಿ ಹೋಪ್ ವಿಲ್ ನಾಟ್ ಬ್ರೇಕ್ ಇಟ್ ಅಗೇನ್. ಅಂದರೆ ಮತ್ತೆ ಬ್ರೇಕ್ ಕೊಡಲ್ಲ ಇದಕ್ಕೆ. ನೋಡೋಣ, ಆದಷ್ಟು ಬೇಗನೆ ವಿಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀರಿ. Yes. ನೀವು ಹಾಗೆ ಸಪೋರ್ಟ್ ಮಾಡ್ತೀರಾ ಅಂತ ನಂಬಿದ್ದೀನಿ. ಹಾಗೆ ಏನಾರ ಕಮೆಂಟ್ ಮಾಡಬೇಕು ಅಂದಿರ್ತೀವಿ, ದಯವಿಟ್ಟು ಕಮೆಂಟ್ ಮಾಡಿ. ಏನೇನು ಕಮೆಂಟ್ ಮಾಡಬೇಕಾಗ್ತದೆ? ನಮ್ಮ ಬ್ಲಾಗ್ ಹೇಗಿದೆ, ನಾನು ಹೆಂಗೆ ಮಾತಾಡ್ತಿದ್ದೀನಿ, ಸ್ಪೆಷಲಿ ಮೈ ರಿಲೇಟಿವ್ಸ್, ಮೈ ಫ್ರೆಂಡ್ಸ್, ಮೈ ಕಸಿನ್ಸ್ ಯಾರ್ಯಾರು ನೋಡ್ತಿದ್ದೀರೋ ತುಂಬ ರೋಸ್ಟ್ ಮಾಡ್ತಾರೆ ಎದುರುಗಡೆ ಬಂದಾಗ. ಏನಾರ ಕಮೆಂಟ್ ಹಾಕೋಣ. ನನ್ನ ಬ್ರದರ್ಸ್ ಕಸಿನ್ಸ್ ಎಷ್ಟು ಇದು ಮಾಡ್ತಾರೆ ಗೊತ್ತಾ. ಸೊ ಎಸ್, ಬ್ಲಾಗ್ ಮಾಡೋದು ಕಲಿಬೇಕು. ಕಲಿಬೇಕಂತ ಅಲ್ಲ ತೇಜ, ಗ್ಯಾಪ್ ಆಗಿರೋದಕ್ಕೆ ನಮಗೆ ಅಭ್ಯಾಸ ಬಿಟ್ಟೋಗಿ. ಏನು ಹಿಂಗ ಇವಳು ಫ್ರೆಂಡ್ ಬಂದಿದ ತಕ್ಷಣ ನನಗೆ ಕಾನ್ಶಿಯಸ್ ಆಗಿ ಏನೇನು ಮಾತಾಡ್ತಿದ್ದೀನಿ ಎಲ್ಲ ದದ ಅಂತ ಹೊಡೋದು. ಓಕೆ, ಸೊ ಕಮಿಂಗ್ ಟು ಕನ್ಕ್ಲೂಷನ್. ಎಸ್, ಇವತ್ತು ಕಾರ್ತಿಕ್ ಮಾಸ ಅಂತ ಇಸ್ಕಾನ್ ಹೋದ್ವಿ. ಅಲ್ಲಿಂದ ದಕ್ಷಿಣಮುಖಿ ನಂದಿ ತೀರ್ಥ ಶಿವನ್ ಟೆಂಪಲ್ ಹೋದ್ವಿ. ಅದಾದಮೇಲೆ ವಿಜಯನಗರ ಫುಡ್ ಸ್ಟ್ರೀಟ್. ಎಸ್. ಸೊ ಎಸ್, ವಿಲ್ ಸಿ ನೆಕ್ಸ್ಟ್ ವ್ಲಾಗ್ ಏನಂತ ಇವಾಗ ಹೇಳಲ್ಲ, ನೀವೇ ನೋಡಿ. ನೆಕ್ಸ್ಟ್ ವ್ಲಾಗ್ ಏನಂತ ಅಲ್ಲ, ನಾವೇನು ಮಾಡ್ಬೋದು ಅಂತ ಒಂಚೂರು ಐಡಿಯಾಸ್ ಕೊಡ್ರಿ, ನೋಡೋಣ. ಯಾ, ಆ್ಯಕ್ಚುಲಿ ಇವನ್ ಯು ಕ್ಯಾನ್ ಕಮೆಂಟ್ ಇನ್ ದ ಕಮೆಂಟ್ ಬಾಕ್ಸ್. ಆ್ಯಂಡ್ ಮೈ ಫ್ರೆಂಡ್ಸ್ ನೋಡೋರು ಸುಮ್ಮನೆ ನೋಡ್ಬಿಡೋದಲ್ಲ, ಎಲ್ಲಾನ ಗೊತ್ತಿರೋ ಪ್ಲೇಸಸ್ ಇದೆ ಹೇಳ್ರಿ, ಹೋಗಿ ಎಕ್ಸ್ಪ್ಲೋರ್ ಮಾಡ್ಬಿಟ್ಟು ವಿಡಿಯೋ ಮಾಡೋದು. ಅದು ಡಿ ಎಮ್ ಮಾಡೋದಲ್ಲ, ಕಮೆಂಟ್ ಬಾಕ್ಸಲ್ಲಿ. ಎಸ್, ಓಕೆ. ಸೊ ಎಸ್, ಆ್ಯಂಡ್ ಐ ನೋ ಯಾರಿಗೆ ಹೇಳ್ತಿದ್ದೀನಿ ಅಂತ, ಮೈ ಫ್ರೆಂಡ್ಸ್, ಎಸ್ಪೆಷಲಿ ಮೈ ಫ್ರೆಂಡ್ಸ್. ಓಕೆ, ಸೊ ಎಲ್ರಿಗೂ ಹ್ಯಾಪಿ ಕಾರ್ತಿಕ್ ಮಾಸ. ಎಲ್ಲ ಚೆನ್ನಾಗಿ ವೆಜ್ ತಿನ್ಕೊಂಡು ಆರಾಮಾಗಿ ಮನೆಯಲ್ಲಿರ್ರಿ. ಹೇಳೋ ಇಲ್ಲ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮಿನಿಮಲ್ ಜೀವನ. ಎಸ್, ಮಿನಿಮಲ್ ಜೀವನ.